ಇದರಲ್ಲಿ 1 ಗ್ಲಾಸು ಅಕ್ಕಿ ತಗೊಂಡಿದ್ದೀನಿ. ಇದರಲ್ಲಿ ಇನ್ನೇ ಒಂದು ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಹಾಲು ಮತ್ತು 1 ಗ್ಲಾಸ್ ನೀರು ಹಾಕಿ ನಾನು ಅನ್ನ ಮಾಡ್ಕೊಳ್ತೀನಿ. ಇವಾಗ ಈ ಅಕ್ಕಿನ ತೊಳ್ಕೊಳ್ತೀನಿ. ಅಕ್ಕಿ ತೊಳೆದಿದ್ದೀನಿ. ನೋಡಿ ಕುಕ್ಕರಿಂದ ಆಗಿದೆ. ನಾನು ಈ ಪಾತ್ರೆಗೆ ಸುಡ್ತಿದ್ದೀನಿ. ತುಂಬ ಹೊತ್ತು ಆರಬೇಕಿದು. ಹೀಗಾಗಿ ಕುಕ್ಕರಿಂದ ತೆಗೆದು ಹಾಲು ನೀರು ಉಪ್ಪು ಹಾಕಿ ಬೇಯಿಸಿ ಆರೋದಕ್ಕೆ ಇಟ್ಟಿದ್ದೀನಿ. ಚೆನ್ನಾಗಿ ತಣ್ಣಗಾಗಲಿ. ಇವಾಗ ಶುಂಠಿ ತೆಂಗಿನಕಾಯಿ ಮತ್ತು ಮೊಸರನ್ನ ರುಬ್ಕೊಳ್ತೀನಿ. ಅನ್ನ ಆಡಬೇಕು. ಆರೋದ್ರಿಂದ ಹಾಕ್ಬಿಟ್ಟು ಒಗ್ಗರಣೆ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಹಾಕಿ ಮಿಕ್ಸ್ ಮಾಡಿ 1 ಅವರ್ ಇಟ್ಬಿಡ್ತೀನಿ. ಯಾಕಂದರೆ ಹಾಲಾಕಿ ಅನ್ನ ಮಾಡಿರೋದ್ರಿಂದ ಇದು ಸ್ವಲ್ಪ ಮೊಸರು ಹೊಡೆದ್ಬೇಕು. ಈ ಥರ ಹಾಕಬೇಕು. ಮಿಕ್ಸ್ ಮಾಡಿ ಹಾಕ್ತೀನಿ. ಆಮೇಲೆ ಒಗ್ಗರಣೆ ಹಾಕ್ತೀನಿ. ಇವಾಗ ಒಳ್ಳೆ ಕಲರ್ ಬರ್ತಾ ಇದೆ. ಮಾಮೂಲಿ ಮೊಸರನ್ನ ಇದಕ್ಕೂ ಭಾಳ ಡಿಫ್ರೆನ್ಸ್ ಇದೆ. ಟೇಸ್ಟೂ ಚೆನ್ನಾಗಿರುತ್ತೆ. ನಾನೆಲ್ಲ ಒಂದ್ಸತಿ ಮಾಡಿ ನೋಡಿ ಆಮೇಲೆ ನಾನು ವಿಡಿಯೋಗೋಸ್ಕರ ಮಾಡ್ತೀನಿ. ಹಿಂಗಿರಲಿ. ಮತ್ತು ಇನ್ನೊಂದು ಅವರು ಹಿಂಗೆ ಮುಚ್ಚಿಟ್ಟು ಆಮೇಲೆ ನಾನು ಒಗ್ಗರಣೆ ಹಾಕ್ತೀನಿ. ಒಗ್ಗರಣೆ ನಾನು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಜಾಸ್ತಿ ತೊಳೆದಿದ್ನಲ್ಲ, ಹಂಗಾಗಿ ನೀರು ಹಾಕ್ಕೊಳ್ತಾ ಇದ್ದೀನಿ. ತೆಳ್ಳಗೆ ಇರುತ್ತೆ, ಗಟ್ಟಿ ಆಗೋದಿಲ್ಲ. ಅನ್ನನ ಮೆತ್ತಗೆ ಮಾಡ್ಕೊಂಡಿದ್ದೀನಿ. ಒಗ್ಗರಣೆ ಇಟ್ಟಿದ್ದೀನಿ. ಸ್ವಲ್ಪನೇ ಎಣ್ಣೆ ಸಾಕಿದ್ದೀನಿ. ಜಾಸ್ತಿ ಎಣ್ಣೆ ಬೇಡ. ಒಂದು ಚಮಚ ಜೀರಿಗೆ, ತರಕಾಳು, ಮೆಣಸು, 2 ಒಣಮೆಣಸಿನಕಾಯಿ, ಖಾರಕ್ಕೆ ಇದೇನೆ ಮೆಣಸೇನು ಖಾರ ಹಾಕಲ್ಲ.
ಮಿಸ್ಟೇಕ್ ಇದ್ದರೆ ಕಮೆಂಟ್ ಮಾಡಿ.